ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ರ ಅಂದರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಮಾರ್ಚ್ 29 ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ಶನೇಶ್ವರ ಮಹಾಯಾಗದ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು, ನಿಮ್ಮ ಕುಟುಂಬದವರು ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಬೋದು. ನಿಮ್ಮ ಯಾವುದೇ ರೀತಿಯಾಗಿರುವಂಥ ಆರೋಗ್ಯದ ಸಮಸ್ಯೆಗಳು, ಜಾಬಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇರಬಹುದು, ಈ ಎಲ್ಲ ಒಂದು ತೊಂದರೆಗಳಿಂದ ಕೂಡ ನೀವು ಆದಷ್ಟು ಬೇಗ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂತಹ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ವೃಶ್ಚಿಕ ರಾಶಿಯವರಿಗೆ ಈ ಶನಿ ಬದಲಾಗ್ತಾ ಇರೋದ್ರ ಪ್ರಯುಕ್ತ ಯಾವ ರೀತಿಯಾಗಿರುವಂಥ ಫಲಗಳನ್ನ ಅವ್ರು ಅಪೇಕ್ಷಿಸಬಹುದು? ಹೇಗಿದೆ ಒಟ್ಟಾರೆ ಶನಿ ಬದಲಾವಣೆಯಿಂದ? ಖಂಡಿತವಾಗಿಯೂ ವೃಶ್ಚಿಕ ರಾಶಿ ಅಂದಿದ ತಕ್ಷಣ ಅಧಿಪತಿ ಯಾರಾಗ್ತಾರೆ? ಕುಜನಾಗಿರ್ತಾನೆ. ಕುಜ ಅಧಿಪತಿ ಅಂದಾಗ ನಾನು ಮೊದಲನಾಗೆ ಹೇಳಿದ್ದೆ, ಮೇಷರಾಶಿಗೂ ಅಧಿಪತಿ ಕುಜ, ವೃಶ್ಚಿಕ ರಾಶಿಗೂ ಅಧಿಪತಿ ಕುಜ. ಈ ರಾಶಿ ಕುಂಡಲಿಯಲ್ಲಿ ಶನೇಶ್ವರ ಬಹಳ ಕಷ್ಟವನ್ನು ಕೊಡುವ ಎರಡು ರಾಶಿಗಳು ಅಂದರೆ ಒಂದು ಮೇಷ ಮತ್ತೊಂದು ವೃಶ್ಚಿಕ ರಾಶಿ ಆಗಿರುತ್ತೆ. ಅದರಲ್ಲಿ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಬರ್ತಾನೆ. ಪಂಚಮ ಶನಿ ಬಂದಾಗ ಏನು ಫಲ ಅಂದಾಗ ಖಂಡಿತವಾಗಿಯೂ ಹಣವನ್ನು ಕೊಡ್ತಾನೆ. ಅದರ ಜೊತೆಗೆ ಅದೇ ರೀತಿಯಾಗಿ ವ್ಯಯವನ್ನು ಇಟ್ಟಿರ್ತಾನೆ. ಸಮಾಜದಲ್ಲಿ ಒಳ್ಳೆ ಗೌರವವನ್ನು ಕೊಡ್ತಾನೆ, ಸ್ಥಾನವನ್ನು ಕೊಡ್ತಾನೆ. ಸಮಾಜದಲ್ಲಿ ಎಲ್ಲ ರೀತಿಯಲ್ಲೂ ನೀವು ಗುರುತಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾನೆ ಪಂಚಮ ಶನಿ ಆಗಿರೋದ್ರಿಂದ. ಆದರೆ ಏನಪ್ಪ ಪ್ರಯೋಜನ? ಅಲ್ಲಿ ಕೊಟ್ಟಿದ್ದನ್ನು ಇಲ್ಲಿ ಕಳಿತೀವಿ ಅಲ್ವಾ? ಮತ್ತೇನಪ್ಪ ಮಾಡೋದು? ಭಗವಂತ ಇಷ್ಟನ ಮಾಡೋದು? ಖಂಡಿತವಾಗಿಯೂ ಇಲ್ಲ. ನೀವೆಲ್ಲರೂ ಮರೀದೇ ಇರೋವಾಗೆ ಒಂದು ಕೆಲಸವನ್ನು ಮಾಡಬೇಕು ವೃಶ್ಚಿಕ ರಾಶಿಯವರು. ಯಾಕಂದರೆ ಜೀವನದಲ್ಲಿ ಕಷ್ಟ ಬಂದರೆ ಯಾರನ್ನ ನೋಡಬೇಕು ಅಂತ ನಾವು ಹೇಳ್ತೀವಿ. ಕಲಿಯುಗದಲ್ಲಿ ಮೊದಲಾಗಿ ಶ್ರೀರಾಮನನ್ನು ಹೋಗಿ ನೋಡಬೇಕು ಅಂತ ಹೇಳ್ತೀವಿ. ಯಾಕಂದರೆ ಅಪ್ಪ ನನಗಿಂತ ಕಷ್ಟ ಬೇರೆಯವ್ರಿಗೆ ಯಾರಿಗೂ ಬೇಡ, ಶತ್ರುಗೂ ಬೇಡ ಅಂತ ಹೇಳ್ತೀವಿ ನಾವೆಲ್ಲ. ಆದರೆ ನಿಮಗೆ ಕಷ್ಟ ಏನೂ ಇಲ್ಲ, ಆದರೆ ಒಂದೇ ಒಂದು ಸತಿ ಹೋಗಿ ರಾಮನನ್ನು ನೋಡಬೇಕಂತೆ. ರಾಮ ಪಟ್ಟಿದ ಕಷ್ಟವನ್ನು ಇನ್ಯಾರೂ ಕೂಡ ಪಡೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರವಾಗಿ ಪ್ರತಿ ಶನಿವಾರದಂದು ನೀವೆಲ್ಲರೂ ಹೋಗಿ ರಾಮನ ದರ್ಶನವನ್ನು ಮಾಡಬೇಕು ವೃಶ್ಚಿಕ ರಾಶಿಯವರು. ರಾಮನನ್ನು ಆರಾಧನೆ ಮಾಡಿದಾಗ ಕಷ್ಟ ಕಮ್ಮಿ ಆಗ್ತಾ ಹೋಗುತ್ತೆ. ರಾಮನಿಗೆ ತುಳಸಿಯನ್ನು ಸಮರ್ಪಣೆಯನ್ನು ಮಾಡಬೇಕು. ಭಾಳ ವಿಶೇಷವಾಗಿ ಶ್ರೀರಾಮನ ದೇವಾಲಯ ಎಲ್ಲಿರುತ್ತೆ, ಶನಿವಾರ ಹೋಗೋಕ್ಕಾಗಲಿಲ್ವಾ, ಭಾನುವಾರನಾರು ಹೋಗಬೇಕು. ಭಾನುವಾರ ಹೋಗೋದ್ರಿಂದ ಬಹಳ ಉತ್ತಮವಾಗಿರುತ್ತೆ. ಯಾರು ಶನಿವಾರ ಹೋಗೋಕ್ಕಾಗಲ್ಲ ಅವರು, ಏನಕ್ಕೆ ನಾವು ಶನಿವಾರ ಹೇಳ್ತೀವಿ ಅಂದರೆ, ಎಲ್ಲೆಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತೆ ಅಲ್ಲೆಲ್ಲ ಶ್ರೀರಾಮನ ದೇವಸ್ಥಾನ ಇರುತ್ತೆ. ಹಾಗಾಗಿ ಒಂದು ಆಂಜನೇಯನ ದರ್ಶನವೂ ಆಗುತ್ತೆ. ಕೆಲವರು ಶನೇಶ್ವರನನ್ನು ನೋಡೋಕ್ಕೆ ಹೋಗಲ್ಲ, ಶನೇಶ್ವರ ನಾವು ನೋಡಲ್ಲ ಗುರುಗಳೇ ಅಂತ ಹೇಳ್ತಾರೆ. ಹಾಗಾಗಿ ಆಂಜನೇಯನ ದರ್ಶನ ಮಾಡಿದಾಗ ರಾಮನ ದರ್ಶನ ಮಾಡಲೇಬೇಕಾಗತ್ತೆ. ಹಾಗಾಗಿ ಆ ಶನಿವಾರದಂದು ದರ್ಶನವನ್ನು ಮಾಡಿ. ಇಲ್ಲವಾದಲ್ಲಿ ಭಾನುವಾರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬಾರ್ದು. ನಿಮ್ಮ ಕೈಲಾದಷ್ಟು ಗೋಧಿ ಹಿಟ್ಟಿನ ಉಂಡೆಯನ್ನು ಮನೆಯಲ್ಲಿ ಮಾಡ್ಕೊಂಡು ಹೋಗಬೇಕು. ಬೆಲ್ಲವನ್ನು ಮಿಶ್ರಣ ಮಾಡಿ ಅದನ್ನು ಆ ದೇವಸ್ಥಾನದಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆ ಈ ನಾವು ಉರುಗಡ್ಲೆ ಕೊಡ್ತೀವಲ್ವ, ಅದೇ ರೀತಿಯಾಗಿ ಆ ಗೋಧಿ ಹಿಟ್ಟಿನ ಪ್ರಸಾದ ರೂಪದಲ್ಲಿ ಆ ರಾಮನ ದೇವಾಲಯದಲ್ಲಿ ಯಾರಿಗೇ ಸಮರ್ಪಣೆ ಮಾಡಿದ್ರೂ ನಿಮ್ಮ ಕಷ್ಟ ಖಂಡಿತವಾಗಿಯೂ ಪರಿಹಾರವಾಗುತ್ತೆ. ಮತ್ತು ಇನ್ನೇನಪ್ಪ ವಿಶೇಷ ವೃಶ್ಚಿಕ ರಾಶಿಯವರಿಗೆ ಅಂದಾಗ, ನಿಮ್ಮ ಹಿರಿಯರಿಗೆ, ನಿಮ್ಮ ಕುಟುಂಬದಲ್ಲಿ ಯಾರು ಹಿರಿಯರು ಇರ್ತಾರೆ ಅವರಿಗೆ ಬಹಳ ಆರೋಗ್ಯದ ಸಮಸ್ಯೆ ಬರುತ್ತೆ. ಆ ಆರೋಗ್ಯದ ಸಮಸ್ಯೆಯಿಂದ ಏನಾಗುತ್ತೆ, ನಿಮ್ಮ ಜೀವನದ ಕೆಲಸ ಕಾರ್ಯಗಳು ಕುಂಠಿತ ಆಗ್ತಾ ಹೋಗುತ್ತೆ. ಯಾಕಂದರೆ ನೀವು ಅವ್ರನ್ನ ನೋಡ್ತಾ ಬಂದಾಗ ಈ ಕೆಲಸಗಳೆಲ್ಲ ನಿಲ್ತಾ ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ನೀವೊಬ್ರಿಗೆ ಮಾತು ಕೊಟ್ಟಿರ್ತೀರಾ, ಈ ಸಮಯದಲ್ಲಿ ಇದನ್ನು ನಾವು ಮುಗಿಸ್ಕೊಡ್ತೀವಿ ಅಂತ. ಆ ಸಮಯ ಖಂಡಿತವಾಗಿ ಕಳೆದು ಹೋಗುತ್ತೆ. ಕಳೆದು ಹೋದಾಗ ಅವ್ರೇನು ಹೇಳ್ತಾರೆ, ನೀವು ಹೇಳ್ಕೊಟ್ಟಿದ್ದ ಸಮಯಕ್ಕೆ ನೀವು ಮಾಡ್ಕೊಡೋಕ್ಕಾಗಲೇ ಇಲ್ವಲ್ಲ ಗುರುಗಳೇ ಅಂತಾರೆ. ಆವಾಗ ನಾವು ಸಮಾಜದಲ್ಲಿ ಕೆಟ್ಟವರಾಗಿ ಬಿಂಬಿಸ್ತೀವಿ. ಅಂದರೆ ನೀನು ಕೆಲವೊಂದು ಸಮಯದಲ್ಲಿ ನಿನ್ನ ಕೈಲಾಗದೇ ಇರೋ ಕೆಲವೊಂದು ವಿಷಯಗಳನ್ನು ನೀನು ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತೀವಿ. ಏನಾಗುತ್ತೆ, ನಾನು ಮಾಡಿಕೊಡ್ತೀನಿ ಹೋಗಪ್ಪ ಅಂತ ಹೇಳ್ಬಿಡ್ತೀವಿ. ಆದರೆ ಆ ಸಮಯದಲ್ಲಿ ನಾವು ಮಾಡೋಕ್ಕಾಗಲ್ಲ. ಆವಾಗ ನಿನ್ನ ಹೆಸರನ್ನು ನೀನೇ ಹಾಳು ಮಾಡ್ಕೊತೀಯ. ಅದಕ್ಕೋಸ್ಕರವಾಗಿ ನನಗೆ ಗೊತ್ತಿಲ್ಲ, ನನಗೆ ತಿಳಿದಿಲ್ಲ ಅನ್ನೋದಕ್ಕಿಂತ ಇಡೀ ಕಲಿಯುಗದಲ್ಲಿ ಅದಕ್ಕಿಂತ ಒಳ್ಳೆಯ ಪದ ಇಲ್ವಂತೆ. ಅದಕ್ಕೋಸ್ಕರ ಎಷ್ಟೋ ವಿಷಯಗಳು ನಿಮಗೆ ಗೊತ್ತಿದ್ರೂ ಗೊತ್ತಿಲ್ಲ ಅಂತ ಸೈಡ್ಗಿದ್ದು ಬಿಡಿ.
ಬಹಳ ಉತ್ತಮ. ಈ 2.5 ವರ್ಷಗಳಲ್ಲಿ ನೀವು ಕಲಿಬೇಕಾಗಿರೋದು ಹೆಂಗೆ ಗೊತ್ತಾ? ನನಗೆ ತಿಳಿದಿಲ್ಲ, ಗೊತ್ತಿಲ್ಲ. ನಿಮಗೆ ತಿಳಿದಿದೆಯಾ? ಸಂತೋಷ. ನಿಮಗೇನಾಗಬೇಕೋ, ನಿಮ್ಮ ಕುಟುಂಬಕ್ಕೆ ಏನಾಗಬೇಕೋ ಅದನ್ನು ನೀವು ಮಾಡಿಬಿಟ್ಟು ಸೈಲೆಂಟಾಗಿ ಸೈಡಲ್ಲಿ ಕೂತ್ಕೊಂಡಾಗ ಜೀವನ ಸುಖಕರವಾಗಿರುತ್ತೆ. ನಾನು ಮಾಡ್ತೀನಿ ಅಂತ ಇನ್ನೊಬ್ರಿಗೆ ನೀವೇನಾದರೂ ಹೋದ್ರಿ ಪಾತಾಳದಲ್ಲಿ ಇರ್ತೀರ ನೀವೆಲ್ಲರೂ ಕೂಡ. ಅದಕ್ಕೋಸ್ಕರ ವೃಶ್ಚಿಕ ರಾಶಿಯವರು ಬಹಳ ಮುಖ್ಯವಾಗಿ ಯಾರಿಗೂ ಮಾತು ಕೊಡಬಾರ್ದು, ನಾನು ಮಾಡಿಕೊಡ್ತೀನಿ ಹೋಗಪ್ಪ ಅಂತ. ನೀನು ಮಾತು ಕೊಟ್ಟರೆ ನೀವು ಕೆಟ್ಟಾಗೆ ಜೀವನದಲ್ಲಿ ಅಂತ ಹೇಳುತ್ತೆ. ಮತ್ತು ಶನೇಶ್ವರ ಆ ಕೆಲಸ ಮಾಡ್ಕೊಡಕ್ಕೆ ಬಿಡಲ್ಲ. ಅವನೇನು ಮಾಡ್ತಾನೆ, ಒಂದು ಓಡೋ ಕುದುರೆಗೆ ಮಧ್ಯದಲ್ಲಿ ಹಗ್ಗ ಕಟ್ಟಿದ್ರೆ ಆ ಕುದುರೆ ಕೆಳಗೆ ಬಿದ್ದು ಮತ್ತೆ ಎದ್ದೋಗಕ್ಕೆ ಏನು ಸಮಯ ತಗೊಳುತ್ತೆ, ಆ ರೀತಿ ನಿಮ್ಮ ಜೀವನವನ್ನು ಮಾಡಿಬಿಡ್ತಾನೆ. ನೀವು ಓಡೋಕ್ಕೆ ರೆಡಿಯಾಗಿರ್ತೀರ, ಯಾಕಂದರೆ ಅಧಿಪತಿ ಕುಜನಾಗಿರೋದ್ರಿಂದ ನೀವು ಸದಾ ಏನಾದರೂ ಕೆಲಸ ಮಾಡ್ತಾನೇ ಇರಬೇಕು, ಇಲ್ಲಾಂದರೆ ಕೂರಲ್ಲ, ನೀವು ಸುಮ್ಮನೆ ಕೂರಲ್ಲ. ನೀವು ಕೆಲಸ ಮಾಡ್ತೀನಿ ಅಂದಾಗ ಶನೇಶ್ವರ ಒಂದು ಹಗ್ಗ ಕಟ್ತಾನೆ ಈ ಸಮಯದಲ್ಲಿ. ಅದಕ್ಕೋಸ್ಕರವಾಗಿ ಬಹಳ ಹುಷಾರಾಗಿ ಯಾರನ್ನು ನಂಬಬೇಡಿ. ನಿಮ್ಮ ಕೆಲಸವನ್ನು ನೀವು ಮಾಡಿ, ನಿಮ್ಮ ಕೈಲಾದ ಕೆಲಸವನ್ನು ಮಾತ್ರ ನೀವು ಮಾಡಿ. ಬೇರೆ ಕೆಲಸಕ್ಕೆ ಯಾರನ್ನೋ ನಂಬಿ ನೀವು ಮಾಡ್ತೀವಿ ಅಂದಾಗ ಖಂಡಿತವಾಗಿ ಪಾತಾಳ ತೋರಿಸ್ತಾರೆ. ಭಾಳ ಹುಷಾರಾಗಿ ಈ 2.5 ವರ್ಷ ಪಂಚಮ ಶನಿ ಹಣವನ್ನು ಕೊಡ್ತಾನೆ. ಹಣವನ್ನು ವ್ಯಯವಾಗಿ ಎಲ್ಲಿ ಖರ್ಚು ಮಾಡಬೇಕು ಭಾಳ ಮಿತವಾಗಿ ಖರ್ಚು ಮಾಡಿ, ಮತ್ತು ಜೀವನದಲ್ಲಿ ಒಳ್ಳೆಯ ಸ್ಥಾನ ಗೌರವ ಸಮಾಜದಲ್ಲಿ ಕೊಡ್ತಾನೆ. ಅದನ್ನು ಉಳಿಸ್ಕೊಳ್ಳೋಕ್ಕೆ ಕಷ್ಟ ಬೀಳಬೇಕಾಗತ್ತೆ. ಯಾಕಂದರೆ ಒಬ್ಬ ಮನುಷ್ಯ ನಿಮಗೊಂದು ಸ್ಥಾನ ಕೊಡೋದು ಬಹಳ ಮುಖ್ಯ ಅಲ್ಲ, ಆ ಸ್ಥಾನವನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯವಾಗಿರುತ್ತೆ. ಕೊಡೋಕ್ಕಿಂತ ಉಳಿಸ್ಕೊಳ್ಳೋದಿರೋದು ಬಹಳ ಮುಖ್ಯವಾಗಿರೋದ್ರಿಂದ ಬಹಳ ಹುಷಾರಾಗಿ ಜೀವನವನ್ನು ನೆರವೇರಿಸಿ. ಖಂಡಿತ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಶನಿ ಬದಲಾಗ್ತಾ ಇರೋದ್ರಿಂದ 2.5 ವರ್ಷಗಳ ಕಾಲ ಯಾವ ರೀತಿಯಾಗಿರುವಂಥ ಫಲಾನುಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಪರಿಹಾರವಾಗಿ ಏನು ಮಾಡ್ಕೊಳ್ಬೇಕು, ಜೊತೆಗೆ ಅವರ ಒಂದು ಮೈಂಡ್ ಸೆಟ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ನಿಮ್ಮದು ವೃಶ್ಚಿಕ ರಾಶಿ ಆಗಿತ್ತು ಅಂತಂದರೆ ಶನಿ ಬದಲಾವಣೆಯಿಂದ ನಿಮಗೆ ಯಾವ ರೀತಿಯಾಗಿರುವಂಥ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮಾರ್ಚ್ 29 ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂಥ ಶನೇಶ್ವರ ಮಹಾಯಾಗದ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ಇದರಲ್ಲಿ ನೇರವಾಗಿ ಪಾಲ್ಗೊಳ್ಬೋದು. ಯಾವ ಸಮಯದಲ್ಲಿ ಬರಬೇಕು, ಎಲ್ಲಿಗೆ ಬರಬೇಕು, ಎಷ್ಟೊತ್ತಿಗೆ ಬರಬೇಕು, ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.